ಸಾಮಾಜಿಕ ಜಾಲತಾಣದ ಮೂಲಕ ಜನರನ್ನು ನಂಬಿಸಿ ವಂಚನೆ ಮಾಡುವ ಕುರಿತು ಕಥಾವಸ್ತು ಉಳ್ಳ ಮತ್ತು ಕುತೂಹಲ ಕೆರಳಿಸುವ ದಿ ಡಾರ್ಕ್ ವೆಬ್ ಕನ್ನಡ ಚಲನಚಿತ್ರ ಏಪ್ರಿಲ್ 5ರ ಶುಕ್ರವಾರದಂದು ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತಿದ್ದು ಹಾಸನದಲ್ಲಿ ಪೃಥ್ವಿ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡುತ್ತಿರುವುದಾಗಿ ಚಿತ್ರದ ನಟ ಮತ್ತು ನಿರ್ಮಾಪಕ ಮಂಜು ಬನವಾಸೆ ತಿಳಿಸಿದರು. ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಒಳ್ಳೇದು ಮಾಡ್ತಾರೆ. ಚೆನ್ನಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ನಗರದ ಪೃಥ್ವಿ ಥಿಯೇಟರ್ನಲ್ಲಿ ದಿ ಡಾರ್ಕ್ ವೆಬ್ ಕನ್ನಡ ಚಲನಚಿತ್ರ ಏಪ್ರಿಲ್ 5ರಂದು ಬಿಡುಗಡೆಯಾಗಿ ಬೆಳಗ್ಗೆ 11:30 ಮತ್ತು ಮಧ್ಯಾಹ್ನ 1:30ಕ್ಕೆ 2 ಪ್ರದರ್ಶನಗೊಳ್ಳಲಿದೆ. ಈ ಚಿತ್ರದ ವಿಶೇಷ ಏನಂದ್ರೆ ಪತ್ರಕರ್ತರೇ ಈ ಚಲನಚಿತ್ರದಲ್ಲಿ ನಿರ್ಮಾಪಕರು ಪಾತ್ರಧಾರಿಗಳು ಆಗಿರುವುದರಿಂದ ಇದೊಂದು ಪತ್ರಕರ್ತರ ಸಿನಿಮಾ ಆಗಿದೆ. ಬಹುತೇಕ ಚಿತ್ರೀಕರಣ ಹಾಸನದಲ್ಲಿ ಆಗಿದೆ. ಸ್ನೇಹಿತರು, ಪತ್ರಕರ್ತರ ತಂಡ ಹಾಗೂ ಹೊಸಬರು ತಾರಾಗಣದಲ್ಲಿದ್ದು ದಿನನಿತ್ಯದ ಜೀವನದಲ್ಲಿ ಜನರು ಯಾವ ರೀತಿ ಸೈಬರ್ ಕ್ರೈಮ್ಗೆ ಒಳಗಾಗುತ್ತಾರೆ ಎಂಬುದನ್ನು ಚಿತ್ರದಲ್ಲಿ ವಿಸ್ತಾರವಾಗಿ ತೋರಿಸಲಾಗಿದೆ. ಬ್ಯಾಂಕ್ ಖಾತೆಯಲ್ಲಿ ಹಣ ಕಣ್ಣಾಗುವುದು, ರಾಜಕಾರಣಿಗಳು ತಮ್ಮ ಜೀವನದಲ್ಲಿ ಮಾಡುವಂತಹ ಅನೈತಿಕ ಚಟುವಟಿಕೆ ಸೇರಿದಂತೆ ಇತರ ವಿಷಯಗಳ ಸನ್ನಿವೇಶ ಸಿನಿಮಾದಲ್ಲಿ ಸೇರಿಸಲಾಗಿದೆ ಎಂದರು. ಲಾಕ್ಡೌನ್ ಸಮಯದಲ್ಲಿ ನಡೆದ ಕ್ರೈಮ್ ಸುದ್ದಿಯನ್ನಾಧರಿಸಿ ಕಥೆ ಇಟ್ಟುಕೊಂಡು ಸಿನಿಮಾ ಮಾಡಲಾಗಿದೆ. ಸಿನಿಮಾ ಮಾಡಬೇಕು ಎಂದು ಕಾಲೇಜು ದಿನಗಳಿಂದಲೂ ಕನಸಿತ್ತು. ಅದರಲ್ಲೂ ಸಿನಿಮಾ ನಿರ್ಮಾಣದ ಬಗ್ಗೆ ಯೋಚನೆ ಮಾಡಲಾಗಿತ್ತು. ಆದರೆ ಚಿತ್ರನಟನಾಗಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾನೆ. ನಿರ್ದೇಶಕರಾದ ಕಿರಣ್, ನಾಗರಾಜ್ ಹೆತ್ತೂರು ಸೇರಿದಂತೆ ಇತರೆ ಸ್ನೇಹ ಬಳಗದ ಸಹಕಾರದೊಂದಿಗೆ ಚಿತ್ರ ನಿರ್ಮಾಣ ಮಾಡಲಾಗಿದೆ. ಚಿಕ್ಕ ಸಿನಿಮಾ ಆದರೂ ದೊಡ್ಡದಾಗಿ ಚಿತ್ರೀಕರಿಸಲಾಗಿದೆ. ಸಿನಿಮಾ ಮೊದಲಿನಿಂದಲೂ ಕೊನೆಯವರೆಗೂ ಯಾವ ವಿಡಿಯೋ ಬೋರ್ ಆಗದ ರೀತಿ ಉತ್ತಮವಾಗಿ ಚಿತ್ರೀಕರಿಸಲಾಗಿದೆ. ಕಿರಣ್ ಸ್ವಾಮಿಯವರ ಮೊದಲ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಎಲ್ಲರೂ ಕುಟುಂಬ ಸಮೇತ ಬಂದು ಟಿಕೆಟ್ ಪಡೆದು ಸಿನಿಮಾ ನೋಡುವಂತೆ ಮನವಿ ಮಾಡಿದರು. ಭರವಸೆಯ ನಿರ್ದೇಶಕ ಕಿರಣ್ ಸ್ವಾಮಿ ಮಾತನಾಡಿ, ದಿ ಡಾರ್ಕ್ ವೆಬ್ ಕನ್ನಡ ಚಲನಚಿತ್ರ ನಿರ್ಮಾಣಕ್ಕೆ ಮಂಜು ಬನವಾಸೆ ಮೊದಲ ಅವಕಾಶ ನೀಡಿದ್ದು, ಚಿತ್ರದಲ್ಲಿ 2 ಹಾಡುಗಳು ಮತ್ತು 1 ಬೀಟ್ ಸಾಂಗ್ ಇದ್ದು 2 ಗಂಟೆಯ ಸಿನಿಮಾ ಇದಾಗಿದೆ. ಹೊಸ ಪ್ರಾಯೋಗದೊಂದಿಗೆ ಪತ್ರಕರ್ತರು ಮತ್ತು ಸ್ಥಳೀಯ ಕಲಾವಿದರು ಸೇರಿ ನಿರ್ಮಾಣ ಮಾಡಿದ್ದು, ಚಿತ್ರದ ಸಂಕಲನವನ್ನು CS ದೀಪಕ್, ಹಿನ್ನೆಲೆ ಸಂಗೀತ ವಿಶ್ವಾಸ್ ಕೌಶಿಕ್, ಸಂಗೀತ ಸಾಹಿತ್ಯ ಗಾಯನವನ್ನ ವಿಶಾಖ ನಾಗಲಾಪುರ, ಗಾಯಕಿ ಸಾಕ್ಷಿ ಭರದ್ವಾಜ್ ನಿರ್ವಹಿಸಿದ್ದು, ಈ ಚಿತ್ರದಲ್ಲಿ ಬಹುತೇಕ ಹೊಸಬರಿದ್ದು ಉಂಡಾಡಿಕೊಂಡ ಹರೀಶ್ ಮಾತ್ರ ಹಳೆಯ ಕಲಾವಿದರಾಗಿದ್ದಾರೆ ಎಂದರು. ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ವೀಕ್ಷಣೆ ಮಾಡುವ ಮೂಲಕ ಎಲ್ಲರೂ ಪ್ರೋತ್ಸಾಹ ನೀಡುವಂತೆ ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ನಾಯಕ ನಟ ಚೇತನ್, ನಾಯಕಿ ಮೇಘನಾ, ನಿರ್ಮಾಪಕ ನಾಗರಾಜ್ ಹೆತ್ತೂರ್, ನಾಗರಾಜ್ ಸಹಾಯ್, ನಟರಾದ ಬೊಮ್ಮಿಗೌಡ, ಮಂಜೇಗೌಡ ಇತರರು ಚಿತ್ರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಇದೇ ವೇಳೆ ಹಂಚಿಕೊಂಡರು. ಅದ್ರ ಪಕ್ಕ ಮೇಘನ್ ಅವರು ಚಿತ್ರದ ನಾಯಕ ನಟಿ, ಪಾತ್ರಧಾರಿ ನಾಗರಾಜ್ ಅವರು ಇದ್ದಾರೆ. ಇಲ್ಲಿ BR ಬೊಮ್ಮೇಗೌಡರು, ಇವರು ಸಹ ನಮ್ಮ ಚಿತ್ರದ ಪಾತ್ರಧಾರಿ. ನಾಗರಾಜ್ ಅವರು ನಿರ್ಮಾಪಕರು. ನಮ್ಮ ಚಿತ್ರದ ಮುಖ್ಯ ಕಳನಟ ಮಂಜೇಗೌಡರು ಅವರು ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದಾರೆ. ನನ್ನ ಪಾತ್ರ ಬಂದು ಒಂದು ಕೆಲಸ ಓನರಾಗಿ ಮಾಡ್ತಾ ಇದ್ದೀನಿ. ಎಲ್ಲರೂ ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ನಮಗೆ ಅವಕಾಶ ಕೊಟ್ಟಿರೋಂಥ ಮಂಜು ಸರ್, ನಾಗರಾಜ್ ಸರ್, ಕಿರಣ್ ಸರ್ಗೆ ಧನ್ಯವಾದಗಳು. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ. ನಾನು ಫಸ್ಟ್ ಟೈಮ್ ಆಡಿಷನ್ ಬಂದಾಗ ಕಿರಣ್ ಸರ್ ಆಮೇಲೆ ನಾನು ವಾಪಸ್ ಹೋದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮತ್ತೆ ಅವ್ರು ಸೆಲೆಕ್ಟ್ ಮಾಡಿದ್ರು, ಬನ್ನಿ ಅಂದರು. ಆಮೇಲೆ ನಾನು ಬಂದೆ. ಅಲ್ಲಿ ಮಂಜು ಸರ್ಗೆ, ನಾಗರಾಜ್ ಸರ್ಗೆ, ಕಿರಣ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿಯಲ್ಲಿ ನಾನು ಸಿನಿಮಾನ ಆಯ್ಕೆಯಾಗಿ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ನಾನು ರೋಲ್ ಬಂದ್ಬಿಟ್ಟು ಇಲ್ಲಿ ಆರ್ಕಿಟೆಕ್ಟ್ ಆಗಿ ಮಾಡಿದ್ದೀನಿ. ಹಾಗೂ ಡೈರೆಕ್ಟರ್ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಇದೇ ಶುಕ್ರವಾರ ಬಿಡುಗಡೆ ಆಗ್ತಿದೆ. ಒಂದೆರಡು ವಿಚಾರಗಳನ್ನ ಅಷ್ಟೇ ಇಲ್ಲಿ ಹೇಳಲೇಬೇಕು. ಏನಂದರೆ ಈ ಸಿನಿಮಾ ನಾನು ಮಂಜು ಆಗಲಿ ನಾವೆಲ್ಲ ಒಂದು ಸಿನಿಮಾ ನೋಡೋಂಥ ಜನ ಹೆಚ್ಚು ಸೀರೀಸ್ಗಳು ಮತ್ತು ಹೆಚ್ಚು ಯಾವುದೇ ಸಿನಿಮಾ ಬಂದರೂ ಫಸ್ಟು 100% ನಾವು ಎಲ್ಲ ಸಿನಿಮಾಗಳನ್ನು ನೋಡ್ತೀವಿ. ಯಾಕೆಂದರೆ ನೀವು ಟಿಕೆಟ್ ತಗೊಳ್ಳೋದ್ರಿಂದ ನಮಗೂ ಕೂಡ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಹಾಗಾಗಿ ಜೊತೆಗೆ ನಮ್ಮ ಇವರಿಗೆ ತೀರಾ ಒತ್ತಾಯ ಏನಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಕರ್ಕೊಂಡು, ಮಿಸ್ಸಸ್ ಎಲ್ಲ ಕರ್ಕೊಂಡು ದಯಮಾಡಿ ಬನ್ನಿ. ನಾವು ನಮ್ಮ ಜಿಲ್ಲೆಯವರಿಂದ ಮಾಡಿರ್ತಕ್ಕಂಥ, ಅದರಲ್ಲೂ ಪತ್ರಕರ್ತರು ಮಾಡಿರ್ತಕ್ಕಂಥ ಸಿನಿಮಾನ ನಿಮ್ಮ ಔಟ್ಪುಟ್ ಏನಿದೆ ಅಂತ ಕೇಳೋದಕ್ಕೆ ನಾವು ಸಾಕಷ್ಟು ಕುತೂಹಲದಿಂದ ಇದ್ದೀವಿ. ನಾವು ನೋಡಿರ್ತೀವಿ ಅಷ್ಟೇ. ಏನಾಗಿರುತ್ತೆ ನೀವು ಹೇಳಬೇಕು ಪ್ರೇಕ್ಷಕರು. ಹಾಗಾಗಿ ಎಲ್ಲರೂ ಕೂಡ ಬಂದು ನೋಡಿ ಅಂತ ಹೇಳಿ ಈ ಮೂಲಕ ಎಲ್ರಿಗೂ ನಾನು ಮನವಿ ಮಾಡ್ತೀನಿ.